ಹಲೋ ನೋಡ್ರಿ. ಆಲ್ಮೋಸ್ಟ್ ಎಸ್ ಎಸ್ ಸಿ ಒಳಗೆ ಅವ್ರು ಏನು ಎಕ್ಸಾಮ್ ನೋಟಿಫಿಕೇಶನ್ ಕರೀತಾರಲ್ಲ, ಅದು ಅತಿ ದೊಡ್ಡ ನೋಟಿಫಿಕೇಶನ್ ಅಂದ್ರೆ ಅದು ಎಸ್ ಎಸ್ ಸಿ ಸಿ ಜಿ ಎಲ್ ಕಂಬೈನ್ಡ್ ಗ್ರಾಜುಯೇಟ್ ಲೆವೆಲ್ ಎಕ್ಸಾಮ್. ಸೊ ಈ ಎಕ್ಸಾಮ್ ನೋಟಿಫಿಕೇಶನ್ ಆಕ್ಚುಲಿ ನಮ್ಗೆ ಮಾರ್ಚ್ 31ಕ್ಕೆ ಬರಬೇಕಾಗಿತ್ತು, ಬಟ್ ಇಲ್ಲಿವರೆಗೂ ಅದು ಬಂದಿರಲಿಲ್ಲ. ಸೊ ಕೊನೆಗೂ ಇವತ್ತು ಅದು ಬಂದೈತಿ. ಸೊ ಮೇ 21ಕ್ಕೆ ನಮ್ದು ಇದು ಅಪ್ಲಿಕೇಶನ್ ಓಪನ್ ಆಗೈತಿ. ಸೊ ಮೇ 21 ಅಂದ್ರೆ ಇವತ್ತಿಂದ್ರ ಮೇ 21ರಿಂದ ನೀವು ಮುಂದಿನ ತಿಂಗಳ 22 ಜೂನ್ ಮಟ್ಟ ಅಪ್ಲಿಕೇಶನ್ ಹಾಕ್ಬೋದು. ಸೊ ಅಪ್ಲಿಕೇಶನ್ ಫೀ ಕೇವಲ 100 ರೂಪಾಯಿ ಐತಿ. ಸೊ ಬಿಡಾಕ್ ಹೋಗ್ಬೇಡ್ರಿ, 100 ರೂಪಾಯಿ ಯಾರಿಗೂ ಭಾಳ ನಂಗೆ ಗೊತ್ತೈತಿ. ಸೊ ಒಂದು ಅಪ್ಲಿಕೇಶನ್ ಹಾಕ್ರಿ, ಭಾಳ ದೊಡ್ಡ ಎಕ್ಸಾಮ್. ಸೊ ಎಕ್ಸಾಮ್ ಹೆಂಗೆ ಓದ್ಬೇಕು ಏನು ನೋಡ್ಕೊಂಡ್ರೆ ಸೊ ಫುಲ್ ಡೀಟೇಲ್ ಎಲ್ಲ ಸ್ವಲ್ಪ ಒಂದು ಲೆವೆಲಿಗೆ ಹೇಳ್ತೀನಿ ನಾನು ನಿಮ್ಗೆ ಏನು ಮಾಡ್ಬೇಕಂತ. ಇನ್ನು ಲಾಸ್ಟ್ ಡೇಟ್ ಅಪ್ಲೈ ಮಾಡಕ್ಕೆ ನೋಡ್ರಿ, ಎಕ್ಸಾಮ್ ಅಪ್ಲೈ ಮಾಡಕ್ಕೆ ಲಾಸ್ಟ್ ಡೇಟ್ 22 ಜೂನ್ ಐತಿ. ಬಟ್ ನೀವು ಎಕ್ಸಾಮ್ ಪೇಮೆಂಟ್ ಇರುತ್ತಲ್ಲ 100 ರೂಪಾಯಿದ, ಸೊ ಒಂದಿನ ಲೇಟ್ ಮಾಡಿ ರೆಡಿ ಐತಿ. ಸೊ ಎಕ್ಸಾಮ್ ಅಪ್ಲಿಕೇಶನ್ 21 ಮಟ್ಟ ಇರುತ್ತೆ. ಬಟ್ ನೀವು ಲೇಟ್ ಪೇಮೆಂಟ್ ಏನಾರ ಮಾಡೋಕ್ಕಾಗಿಲ್ಲಪ್ಪ ಅಂತಂದ್ರೆ 23 ತಾರೀಕು ಮಟ್ಟ ನೀವು ಪೇಮೆಂಟ್ ಮಾಡ್ಬೋದು. ಬಟ್ ಅಪ್ಲಿಕೇಶನ್ ಮಾತ್ರ 22 ಜೂನ್ ಒಳಗೆ ನೀವು ಹಾಕಿರ್ಬೇಕಾಗುತ್ತೆ. ಹಂಗೆ ನೀವೇನಾರ ಅಪ್ಲಿಕೇಶನ್ ಹಾಕ್ಬೇಕಾದ್ರೆ ಏನಾರ ಮಿಸ್ಟೇಕ್ಸ್ ಮಾಡಿದ್ರಿಪ್ಪ ಅಂತಂದ್ರೆ 29 ಜೂನಿಂದ 1 ಜುಲೈ ಅಂದ್ರೆ 3 ದಿವಸ ನಿಮ್ಗೆ 3 ದಿವಸ ನಿಮ್ಗೆ ಟೈಮ್ ಸಿಗುತ್ತೆ. ನೀವು ಏನಾರ ಚೇಂಜಸ್ ಮಾಡ್ಬೋದು. ಚೇಂಜಸ್ ಇದ್ರೆ ಅಂದ್ರೆ ಏನಾರ ಅಪ್ಲಿಕೇಶನ್ ಏನಾರ ಮಿಸ್ಟೇಕ್ ಮಾಡಿದ್ರಿ, ಸಿಗ್ನೇಚರ್ ಮಿಸ್ಟೇಕ್ ಆಗೈತಿ, ನೇಮ್ ಮಿಸ್ಟೇಕ್ ಆಗೈತಿ, ಅಥವಾ ಫೋಟೋ ಮಿಸ್ಟೇಕ್ ಆಗೈತಿ ಅಂದ್ರೆ ನೀವು ಆ ಟೈಮ್ನಾಗ ಅದನ್ನು ಕರೆಕ್ಟಾಗಿ ಮಾಡ್ಕೋಬೋದು. ಬಟ್ ಫ್ರೀ ಇರೋಂಗಿಲ್ಲ, ಆಲ್ಮೋಸ್ಟ್ ಅಲ್ಲಿ ಎಕ್ಸ್ಟ್ರಾ ಫೀಸ್ ಇರುತ್ತೆ. ಸೊ ಫಸ್ಟ್ ಟೈಮ್ ಅಪ್ಲಿಕೇಶನ್ ಹಾಕ್ತಿರ್ತಿರಲಿಲ್ಲ, ಸಾಧ್ಯ ಅವಾಗ ಕರೆಕ್ಟಾಗಿ ಅಪ್ಲಿಕೇಶನ್ ಹಾಕ್ರಿ. ಯಾಕಂದ್ರೆ ವಾಪಸ್ ನೀವು ಕರೆಕ್ಷನ್ ಮಾಡಕ್ಕೆ ಹೋದ್ರೆ ಫ್ರೀ ಇರೋಂಗಿಲ್ಲ, ಅಲ್ಲಿ ಅದು ಮತ್ತೆ ಪೇ ಮಾಡತ್ತೆ ಹೇಳ್ತಾರೆ. ಸೊ ಅದೆಲ್ಲ ಅವಶ್ಯಕತೆ ಇಲ್ಲ, ಸುಮ್ಮನೆ ಯಾಕೆ ಎಕ್ಸ್ಟ್ರಾ ಪೇ ಮಾಡ್ತೀರಿ, ಹಾಕೋದ್ನಾಗ ಕರೆಕ್ಟಾಗಿ ಹಾಕಿಬಿಡ್ರಿ. ಮತ್ತು ಲಾಸ್ಟ್ ಡೇಟ್ ಮಟ್ಟ ಕಾಯಕ್ಕೆ ಹೋಗ್ಬೇಡ್ರಿ. ಲಾಸ್ಟ್ ಹೋದ ವರ್ಷ ಕೇಳ್ರಿ ನಂದು 2025 ನಾ ಅಪ್ಲೈ ಮಾಡೋಕೆ ಮಾಡಿದ್ದೆ. ಲಾಸ್ಟ್ ಡೇಟ್ ನೋಡೋಕ್ಕಿಲ್ಲ, ಹೋಗ್ಬಿಡ್ತಾವೆ ನೋಟಿಫಿಕೇಶನ್. ನಾ ಅಪ್ಲೈ ಮಾಡಿಲ್ಲ. ಹಾಗಾಗಿ ಆದಷ್ಟು ಜಲ್ದಿ ಎಷ್ಟು ಜಲ್ದಿ ಆಗೋಲ್ಲ ನೀವು ಅಪ್ಲೈ ಮಾಡಿದ್ರೆ, ಎಷ್ಟು ಜಲ್ದಿ ಹೋದ ಜಲ್ದಿ ಅಪ್ಲೈ ಮಾಡಿ ಮುಗಿಸ್ಕೊಂಡ್ಬಿಡ್ರಿ. ಆಮೇಲೆ ಎಕ್ಸಾಮ್ ಯಾವಾಗಿರ್ಬೋದಪ್ಪ ಅಂತಂದ್ರೆ ಸೆಪ್ಟೆಂಬರ್ ಒಳಗೆ. ಅಂದ್ರೆ ಸೆಪ್ಟೆಂಬರ್ ಅವ್ರು ಒಂದಾರಪ್ಪ ಅಂತಂದ್ರೆ ಆಲ್ಮೋಸ್ಟ್ ಆಗಸ್ಟ್ ದಂಡಿಗೆ ಇರುತ್ತೆ, ಅಥವಾ ಸೆಪ್ಟೆಂಬರ್ ಸ್ಟಾರ್ಟಿಂಗ್ ಇರುತ್ತೆ. ಅಷ್ಟಾಗಿ ಎಕ್ಸಾಮ್ ಆಗುತ್ತೆ ಅಂದ್ರೆ ಆಗಸ್ಟ್ ಕೊನೆಯ ವಾರ ಅಥವಾ ಸೆಪ್ಟೆಂಬರ್ನ ಮೊದಲ ವಾರದ ಎಕ್ಸಾಮ್ ಆಗಿಬಿಡುತ್ತೆ. ಅದ್ರ ಜೊತೆನ ಯಾಕಂದ್ರೆ ಟೈರ್ 1 ಇದು. ಸೊ ಬಟ್ ಟೈರ್ 2 ಎಕ್ಸಾಮ್ ಇರುತ್ತಲ್ಲ, ಸೊ ಟೈರ್ 2 ಎಕ್ಸಾಮ್ ನಿಮ್ಗೆ ಡಿಸೆಂಬರ್ದಾಗ ಆಗುತ್ತೆ ಅಂತ ಹೇಳ್ಯಾರ. ಸೊ ಆಲ್ಮೋಸ್ಟ್ ಚೇಂಜಸ್ ಆಗಿಲ್ಲ, ಆಲ್ಮೋಸ್ಟ್ ಡಿಸೆಂಬರ್ನಾಗೆ ಆಗುತ್ತೆ. ಸೊ ಡಿಸೆಂಬರ್ದಿಂದ ಟೈರ್ 2 ಎಕ್ಸಾಮ್ ಇರುತ್ತೆ. ಟೋಟಲ್ ವೇಕೆನ್ಸಿ ಎಷ್ಟಾವಪ್ಪ ಅಂತಂದ್ರೆ 12,256 ವೇಕೆನ್ಸಿ ಆರ್ ಟೋಟಲ್. 12,256 ಕಮ್ಮಿ ಅಲ್ಲ, ತುಂಬಾ ಚಲೋ ಪೋಸ್ಟ್. ಭಾಳ ಜನ ಅನ್ಬೋದು, ನಂಗೆ ಮುಂಚಿನ ಒಂದ್ಸಲ ಸಿಜಲ್ ವಿಡಿಯೋ ಮಾಡಿದ್ದೀನಿ, ಅವಾಗೂ ಕೂಡ ಭಾಳ ಜನ ಕಮೆಂಟ್ ಆಗಿದ್ರು. ಇನ್ನೂ ಕಮೆಂಟ್ ಆಗಿದ್ದು ಸ್ವಲ್ಪಕ್ಕಿಂತ ಜಾಸ್ತಿ ಮಾತಾಡಂಗಿಲ್ಲ. ಬಟ್ ಇದನ್ನು ಯಾರಿಗೆ ಯೂಸ್ ಇದ್ರು ಒಂದು ದೊಡ್ಡ ಚೇಂಜಸ್ ಆಗೈತಿ. ಸೊ ಸೆಕ್ಷನಲ್ ಟೈಮ್ ಆ್ಯಡ್ ಮಾಡ್ಯಾರ. ವರ್ಷ ಮಟ್ಟ ಏನು ಎಕ್ಸಾಮ್ ಆಗ್ತಿತ್ತಲ್ಲ, ಯಾವತ್ತೂ ಸೆಕ್ಷನಲ್ ಟೈಮ್ ಇರಲೇ ಇಲ್ಲ. ಸೊ ಸೆಕ್ಷನಲ್ ಟೈಮ್ ಈ ಸಲ ಫಸ್ಟ್ ಟೈಮ್ ಬಂದೈತಿ. ಸೊ 12,256 ಪೋಸ್ಟ್ ಅದಾವ. ಸೊ ಸಿಕ್ಕಾಪಟ್ಟೆ ಚಲೋ ಪೋಸ್ಟ್ ಅವ ನೋಡ್ಬೋದು. ಸೊ ಅಸಿಸ್ಟೆಂಟ್ ಆಡಿಟ್ ಆಫೀಸರ್, ಗ್ರೂಪ್ ಬಿ ಜಾಬ್ 18ರಿಂದ 30 ವರ್ಷ ಏಜ್ ಲಿಮಿಟ್ ಐತಿ. ASO ಸೆಂಟ್ರಲ್ ಸೀಕ್ರೆಟ್ ಸರ್ವಿಸ್ ಒಳಗೆ, CSS ಒಳಗೆ 20ರಿಂದ 30 ವರ್ಷ ನಿಮ್ಮದು ಏಜ್ ಲಿಮಿಟ್ ಐತಿ. ASO ಇಂಟೆಲಿಜೆನ್ಸ್ ಬ್ಯೂರೋ ಮತ್ತು ಇನ್ಸ್ಪೆಕ್ಟರ್, ಇನ್ಕಮ್ ಟ್ಯಾಕ್ಸ್ ಇನ್ಸ್ಪೆಕ್ಟರ್, ಸಬ್ ಇನ್ಸ್ಪೆಕ್ಟರ್, CBI ಒಳಗೆ, ಸೆಂಟ್ರಲ್ ಬೋರ್ಡ್ ಆಫ್ ಡೈರೆಕ್ಟ್ ಟ್ಯಾಕ್ಸಸ್ ಒಳಗೆ ಇನ್ಸ್ಪೆಕ್ಟರ್, ಅಂದರೆ GST ಮತ್ತು ಇನ್ಕಮ್ ಟ್ಯಾಕ್ಸ್ ಒಳಗೆ ಇನ್ಸ್ಪೆಕ್ಟರ್ ಆಗಿರೋದು. ಭಾಳ ಚಲೋ ಡಿಪಾರ್ಟ್ಮೆಂಟ್ ಒಳಗೆ ಭಾಳ ಬೆಸ್ಟ್ ಅದಾವ. ಸೊ ನೋಡ್ಬೋದು, ನೀವು ಸ್ಯಾಲ್ರಿ ಕೂಡ ನೋಡ್ಬೋದು ಆಲ್ಮೋಸ್ಟ್. ಓಕೆ, ಇಲ್ಲ ನೋಡ್ರಿ ಸ್ಯಾಲ್ರಿ. ಸೊ 35,000 1,01,000 ಮಟ್ಟ. ಲೆವೆಲ್ 8 ಐತಿ ನೋಡ್ರಿ. ಇದು ಏನದಾವಲ್ಲ ಇವು ಲೆವೆಲ್ 8 ಜಾಬ್ಸ್ ಇವೆಲ್ಲ. ಇದು ಆಡಿಟ್ ಆಫೀಸರ್ ಐತಿಲ್ಲ, ಲೆವೆಲ್ 8 ಪೇ ಸ್ಕೇಲ ಲೆವೆಲ್ 8 ಐತಿ. ಸೊ ಭಾಳ ಬರೀ ಪೋಸ್ಟ್ ಐತಿ, ಜಾಸ್ತಿ ಹೇಳಂಗಿಲ್ಲ. ಏಜ್ ಲಿಮಿಟ್ ನೋಡ್ರಿ 18ರಿಂದ 27 ಅದಾವು. ಸೊ ಅಂದರೆ ಬೇರೆ ಪೋಸ್ಟಿಗೆ ಬೇರೆ ಏಜ್ ಲಿಮಿಟ್ ಐತಿ. ಕೆಲವು ಪೋಸ್ಟಿಗೆ 18ರಿಂದ 27 ಐತಿ, ಕೆಲವು ಪೋಸ್ಟಿಗೆ 20ರಿಂದ 30 ಐತಿ, ಕೆಲವು ಪೋಸ್ಟಿಗೆ 18ರಿಂದ 32 ಐತಿ. ಸೊ ನಿಮ್ಗೆ ಡೀಟೇಲ್ಸ್ ನೋಟಿಫಿಕೇಶನ್ ಬೇಕಂದ್ರೆ ಟೆಲಿಗ್ರಾಮ್ ನಾನು ಅಲ್ಲಿ ಅಪ್ಲೋಡ್ ಮಾಡೀನಿ. ಸೊ ನಿಮ್ಗೆ ಡಿಸ್ಕ್ರಿಪ್ಷನ್ ಟೆಲಿಗ್ರಾಮ್ ಲಿಂಕ್ ಸಿಗುತ್ತೆ, ಅಲ್ಲಿ ಜಾಯ್ನ್ ಆದ್ರೆ ನಿಮಗೆ ನಾವು ಆಫೀಸಿಯಲಿ ನೋಟಿಫಿಕೇಶನ್ ಬಿಟ್ಟಾರಲ್ಲ, 132 ಪೇಜ್ ನೋಟಿಫಿಕೇಶನ್ ಐತಿ. ನೀವೆಲ್ಲ ಕೂತು ಓದ್ಬೋದು. ಬಟ್ ಮೇನ್ ಡೀಟೇಲ್ಸ್ ಏನೈತಲ್ಲ ಅದನ್ನ ಹೇಳ್ಬಿಡ್ತಾನು. ಸೊ ಇದು ನಿಮ್ಗೆ ಮೇನ್ಲಿ ಏನಪ್ಪ ಅಂತಂದ್ರೆ, ಇದನ್ನು ಯಾರಿಗೆ ಐತಪ್ಪ ಅಂದ್ರೆ ಕ್ವಾಲಿಫಿಕೇಶನ್ ನೋಡ್ಕೊಂಬಿಡ್ರಿ. ಇದೆಲ್ಲ ಫುಲ್ ಓದಂಗಿಲ್ಲ, ಯಾಕಂದ್ರೆ ಆಡಿಟ್ ಆಫೀಸರಿಗೆ ಬೇರೆ ಇರುತ್ತೆ. ಸೊ CA, CMA, CS, ಮಾಸ್ಟರ್ಸ್ ಇನ್ ಕಾಮರ್ಸ್ ಇದೇನಾರ ಇರಬೇಕು ಅಂದ್ರೆ ನೀವು ಅಸಿಸ್ಟೆಂಟ್ ಆಡಿಟ್ ಆಫೀಸರ್ಗೆ ಅಪ್ಲಿಕೇಶನ್ ಹಾಕ್ಬೋದು. ಇನ್ನು JSO ಹಾಕ್ಬೇಕಂತಂದ್ರೆ ನೀವು 12th ಒಳಗೆ ಮಾರ್ಕ್ಸ್ 60% ಮ್ಯಾಥ್ಸ್ ಒಳಗೆ ಇರಬೇಕು. ಅದ್ರ ಜೊತೆ ನೀವು ಇನ್ನು ಡಿಗ್ರಿ ಮಾಡ್ತಿರ್ತಿರ್ಲಿ, ಡಿಗ್ರಿ ಒಳಗೆ ನಿಮ್ಗೆ ಸ್ಟ್ಯಾಟಿಸ್ಟಿಕ್ಸ್ ಅನ್ನೋ ಸಬ್ಜೆಕ್ಟ್ ಬರುತ್ತೆ. ಸೊ ಸ್ಟ್ಯಾಟಿಸ್ಟಿಕ್ಸ್ ಏನೋ ಸಬ್ಜೆಕ್ಟ್ ನಿಮ್ಗೆ ಡಿಗ್ರಿ ಒಳಗಿತ್ತಪ್ಪ ಅಂತಂದ್ರೆ ನೀವು ಇದನ್ನು ಅಪ್ಲೈ ಮಾಡ್ಬೋದು. ಯಾವುದನ್ನ? ಜೂನಿಯರ್ ಸ್ಟ್ಯಾಟಿಸ್ಟಿಕಲ್ ಆಫೀಸರ್ನ. ಇನ್ನು ಸ್ಟ್ಯಾಟಿಸ್ಟಿಕಲ್ ಇನ್ವೆಸ್ಟಿಗೇಟರ್ ಗ್ರೂಪ್ 2 ಅಂತ ಬರುತ್ತೆ. ಇದಕ್ಕೆ ನೀವು ಅಪ್ಲೈ ಮಾಡ್ಬೋದು. ಇದಕ್ಕೂ ಕೂಡ ಸೇಮ್ ಸ್ಟ್ಯಾಟಿಸ್ಟಿಕ್ಸ್ ನಿಮ್ಗೆ ಡಿಗ್ರಿ ಮಾಡ್ಬೇಕಾದ್ರೆ ನಿಮ್ಮ ಸಬ್ಜೆಕ್ಟ್ ಇರಬೇಕು. ಅದನ್ನ ಬಿಟ್ಟರೆ ಬಾಕಿ ಏನದಾವಲ್ಲ, ಅದನ್ನ ಬಿಟ್ಟು ಉಳ್ಕಿದೆಲ್ಲ ಪೋಸ್ಟ್ ಅಲ್ಲ, ಓಕೆ ಅವು ಯಾವುದೋ ಒಂದು ನಾರ್ಮಲ್ ಡಿಗ್ರಿ, ನೀವು ಇಂಜಿನಿಯರಿಂಗ್ ಆಗಿರೋದು, ನೀವು BSc, BA, BCom ಯಾವುದೋ ಒಂದು ಡಿಗ್ರಿ ಮಾಡಿದ್ರು ಅದು ನಡೀತೈತಿ. ಸೊ ಡಿಗ್ರಿ ಕಂಪ್ಲೀಟ್ ಆಗಿರೋದು, ಡಿಪ್ಲೊಮಾ ನಡೆಯಂಗಿಲ್ಲ, ಡಿಗ್ರಿ ಕಂಪ್ಲೀಟ್ ಆಗಿರಬೇಕು ಆಗಲೇ ಇಲ್ಲಿ. ಸೊ ಅಪ್ಲಿಕೇಶನ್ ಫೀ 100 ರೂಪಾಯಿ ಇರುತ್ತೆ. ಮತ್ತು ಇನ್ನು ವುಮೆನ್ಸ್ಗೆ, SC STಗೆ, PWD ಎಕ್ಸ್ ಸರ್ವಿಸ್ಮೆನ್ ಇರ್ತಾರಲ್ಲ, ಇವ್ರಿಗೆ ಯಾವುದೇ ಪೇಮೆಂಟ್ ಇರೋಂಗಿಲ್ಲ, ಫ್ರೀ ಆಗಿರೋದು ಕಂಪ್ಲೀಟ್ ಆಗಿ. ಸೊ ನೀವು ಆರಾಮಾಗಿ ಅಪ್ಲಿಕೇಶನ್ ಹಾಕ್ಬೋದು. ಅದನ್ನ ಬಿಟ್ಟರೆ ನೋಡ್ರಿ, ಇನ್ನು ಎಕ್ಸಾಮ್ ಹೆಂಗಿರುತ್ತಪ್ಪ, ಎಕ್ಸಾಮ್ ಏರ್ ಲೆವೆಲ್ ಇರುತ್ತೆ. ಒಂದೇದ ಟೈರ್ 1 ಇರುತ್ತೆ, ಆಮೇಲೆ ಟೈರ್ 2 ಇರುತ್ತೆ. ಸೊ ಟೈರ್ 1 ಒಳಗೆ ನೀವು ಕ್ವಾಲಿಫೈ ಆದ್ರೆ
ಟೈರ್ 2 ನೀವು ಬರಿಬೋದು. ಸೊ ಟೈರ್ 1 ಒಳಗೆ ಅಂದ್ರೆ ಆಲ್ಮೋಸ್ಟ್ 8 ಪಟ್ಟು ತಗೋತಾರೆ ಅನ್ಕೊಂತೀನಿ ಮೋಸ್ಟ್ಲಿ. ಸೊ 8 ಪಟ್ಟು 12,000 12,90 ಅಂದ್ರೆ ಹೆಚ್ಚು ಕಮ್ಮಿ 1,00,000 ಟೈರ್ 2ಗೆ ಅವರು ಸೆಲೆಕ್ಟ್ ಮಾಡ್ಕೊಂತಾರೆ. ಸೊ ಟೈರ್ 1 ಬೇರೆ ಬೇರೆ ಶಿಫ್ಟ್ ಎಕ್ಸಾಮ್ ನಡೆಯುತ್ತಾ, ಬಟ್ ಟೈರ್ 2 ಒಂದೇ ಶಿಫ್ಟ್ನಾಗ ಆಲ್ಮೋಸ್ಟ್ ಹೋದ ಒಂದು ಕೆಲವೊಮ್ಮೆ ಒಂದು ಶಿಫ್ಟ್ 2 ಶಿಫ್ಟ್ ಮಾಡ್ತಾರೆ, ಬಟ್ ಆಲ್ಮೋಸ್ಟ್ ಒಂದೇ ದಿನದಾಗ ಎಕ್ಸಾಮನ್ನು ಮುಗಿಸ್ತಾರೆ. ಸೊ ಹಂಗಿದ್ದಾಗ ನೋಡ್ರಿ, ಜನರಲ್ ಇಂಡಿಯಾ ಅಂದ್ರೆ ರೀಸನಿಂಗ್ ಒಳಗೆ 25 ಕ್ವಶನ್ ಇರ್ತಾವ, ಜಿ ಕೆ ಜನರಲ್ ಅವೇರ್ನೆಸ್ 25 ಕ್ವಶನ್ ಇರ್ತಾವ, ಮ್ಯಾಥ್ಸ್ ಒಳಗೆ 25 ಕ್ವಶನ್ ಇರ್ತಾವ, ಇಂಗ್ಲೀಷ್ ಒಳಗೆ 25 ಕ್ವಶನ್ ಇರ್ತಾವ. ಸೊ ಪ್ರತಿಯೊಂದು ಕ್ರೆಡಿಟ್ ಮಾರ್ಕ್ಸ್ ಇರ್ತಾವ. ಸೊ 50 ಟೋಟಲ್ 200 ಮಾರ್ಕ್ಸ್ ಇರ್ತಾವ. 200 ಮಾರ್ಕ್ಸಿಂದ ಎಕ್ಸಾಮ್ ಆಗುತ್ತಾ. ಮತ್ತಿನ್ನು ನೆಗೆಟಿವ್ ಮಾರ್ಕಿಂಗ್ 1/4 ಇರುತ್ತೆ. 1/4 ಅಂದ್ರೆ 0.5. ಒಂದು ತಪ್ಪು ಮಾಡಿದ್ರೆ -0.5 ಮಾರ್ಕ್ಸ್ ನಿಮ್ಗೆ ಸಿಗ್ತಾವ. ಅದ್ರ ಜೊತೆ ಇಷ್ಟು ವರ್ಷ ಮಟ್ಟ ಏನಾಗ್ತಿತ್ತಪ್ಪ ಅಂದ್ರೆ ಟೈರ್ ಒಂದಾಗ, ಸೊ ನಿಮ್ಗೆ ಎಲ್ಲ ಸೆಕ್ಷನ್ ಕೊಡಿ ಒಂದೇ ಒಂದು ಟೈಮಿಂಗ್ ಇರ್ತಿತ್ತು. ಒಂದು ತಾಸು ಟೈಮ್ ಕೊಡ್ತಿರು. ನೀವು ಮ್ಯಾಥ್ಸಿಗೆ 20 ನಿಮಿಷ ಕೊಡ್ರಿ, ಮ್ಯಾಥ್ಸಿಗೆ 1 ನಿಮಿಷ ಕೊಡ್ರಿ, ವ್ಯಾಥ್ಸಿಗೆ ಅರ್ಧ ತಾಸು ಕೊಡ್ರಿ, ನೀವು ಜಿ ಕೆಗೆ ಅಂತ 10 ನಿಮಿಷ ಕೊಡ್ರಿ, ಹೆಂಗೆ ಕೊಟ್ಟರು ನಡೆಯುತ್ತು, ಸಮಸ್ಯೆ ಇರ್ತಿರ್ಲಿಲ್ಲ. ಬಟ್ ಈ ಸಲ ಏನಪ್ಪ ಚೇಂಜಸ್ ಮಾಡ್ಯಾರಪ್ಪ ಅಂತಂದ್ರೆ ಸೆಕ್ಷನಲ್ ಟೈಮಿಂಗ್ ಕೊಟ್ಟಾರ. ಸೆಕ್ಷನಲ್ ಟೈಮಿಂಗ್ ಅಂದ್ರೆ ನಿಮಗೆ ನೋಡ್ರಿ, ಈಗ 15 ನಿಮಿಷ ಸಿಗುತ್ತಾ, ರೀಸನಿಂಗ್ ಸ್ಟಾರ್ಟ್ ಆಯ್ತಾ 15 ನಿಮಿಷ ಸಿಗುತ್ತಾ. ಸೊ 15 ನಿಮಿಷ ನೀವು ರೀಸನಿಂಗ್ ಮುಗಿಸ್ಬಿಡ್ಬೇಕು. ಆಮೇಲೆ ಮ್ಯಾಥ್ಸ್ ಸ್ಟಾರ್ಟ್ ಆಯ್ತು, ಮ್ಯಾಥ್ಸಿಗೆ 15 ನಿಮಿಷ. ನೀವು ಸ್ಲೋ ಅದಿರಿ, ನೀವು ಸ್ಪೀಡ್ ಅದಿರಿ, ಫರಕ್ ಬೆಳಂಗಿಲ್ಲ. ಅವ್ರು 15 ನಿಮಿಷ ಟೈಮ್ ಕೊಡ್ತಾರೆ, ಆದ್ರೆ ಆತು ಆಗ್ಲಿಕ್ಕಿರಲ್ಲ. ಸೊ 15 ನಿಮಿಷದಾಗ ಏನು 25 ಕ್ವಶನ್ ಇರ್ತಾವಲ್ಲ, ಈ 25 ಕ್ವಶನ್ನ ನೀವು 15 ನಿಮಿಷನಾಗ ಸಾಲ್ವ್ ಮಾಡಲೇಬೇಕು. ಮೋಸ್ಟ್ಲಿ ಅಂದ್ರೆ ಇಷ್ಟು ದಿವಸ ಎಕ್ಸಾಮ್ ನಡೀತಿಲ್ಲ, ಎಕ್ಸಾಮ್ದು ಕ್ವಶನ್ ಸ್ವಲ್ಪ ಒಂದು ಸ್ವಲ್ಪ ಹೈ ಇರ್ತಿದ್ದು ಮ್ಯಾಥ್ಸ್. ಸೊ ಮೋಸ್ಟ್ಲಿ ಅವ್ರು ಏನಾರ ಎಕ್ಸಾಮ್ದು ಕ್ವಶನ್ಸ್ ಒಳಗೆ ಹೈ ಲೆವೆಲ್ ಲೋ ಮಾಡ್ತಾರೋ, ಅಥವಾ ಅದೇ ಕ್ವಶನ್ ಕಂಟಿನ್ಯೂ ಮಾಡ್ತಾರೋ ದೇವ್ರಿಗೆ ಗೊತ್ತು. ಆಲ್ಮೋಸ್ಟ್ ನಮಗೆ ಇಂಗ್ಲೀಷಿಗೆ, ಜಿ ಕೆಗೆ ಮತ್ತು ರೀಸನಿಂಗಿಗೆ ಸೆಕ್ಷನಲ್ ಟೈಮ್ ಫರಕ್ ಬೆಳಂಗಿಲ್ಲ. ಯಾಕಂದ್ರೆ 15 ನಿಮಿಷ ನೀವು ಮಾಡ್ಬೋದು, ರೀಸನಿಂಗ್ ಮಾಡ್ಬೋದು, ಇಂಗ್ಲೀಷ್ ಮಾಡ್ಬೋದು. ಇಂಗ್ಲೀಷ್ ಜಿ ಕೆ ಅಂತೂ ಆರಾಮಾಗಿ ಮಾಡ್ತೀರಿ. 10 ನಿಮಿಷ ಮ್ಯಾಕ್ಸಿಮಮ್ 7 ನಿಮಿಷಗಳು ಮಾಡ್ತೀರಿ. ಅದನ್ನ ಬೇಕಾಗಿದ್ರೆ ಮ್ಯಾಥ್ಸ್ ಏನೈತಲ್ಲ, ಸೊ ಮ್ಯಾಥ್ಸಿಗೆ ಭಾಳ ದೊಡ್ಡ ಸಮಸ್ಯೆ ಆಗುವಂಥ ಚಾನ್ಸ್ ಐತಿ. ಸೊ ಮ್ಯಾಥ್ಸನ್ನ ಫುಲ್ ಹೈ ಲೆವೆಲ್ ಪ್ರಾಕ್ಟೀಸ್ ಮಾಡಲೇಬೇಕು. ಯಾರ್ದು ಮ್ಯಾಥ್ಸ್ ಚಲೋ ಐತಲ್ಲ ಅವ್ರು ಕ್ವಾಲಿಫೈ ಮಾಡ್ಕೋತಾರೆ. ಇನ್ನು ಟೈರ್ 1 ಮುಗಿತಲ್ಲ, ಸೊ ಟೈರ್ 2 ಇರ್ತಾರೆ. ಸೊ ಟೈರ್ 2 ಡಿಸೆಂಬರ್ದಾಗ ಇರುವಂಥ ಚಾನ್ಸ್ ಐತಿ. ಟೈರ್ 2 ಒಳಗೆ ಏನಿರುತ್ತೆ, ಮ್ಯಾಥ್ಸ್ 30, ರೀಸನಿಂಗ್ 30. ಅಂದ್ರೆ ಸೇಮ್ ಇಲ್ಲೂ ಕೂಡ 180 ಮಾರ್ಕ್ಸ್ ಅದ್ರ ಅಲ್ಲಿ 2 ಮಾರ್ಕ್ಸ್ ಇತ್ತಲ್ಲ, ಇಲ್ಲಿ ಪ್ರತಿ ಕ್ವಶನಿಗೆ 3 ಮಾರ್ಕ್ಸ್ ಇರುತ್ತೆ. ಪ್ರತಿ ಕ್ವಶನಿಗೆ 3 ಮಾರ್ಕ್ಸ್ ಇರುತ್ತೆ. ಸೊ ನಿಮ್ಗೆ ಇಲ್ಲಿ ಟೈರ್ 1 ಒಳಗೆ ಸೆಕ್ಷನ್ 1, ಸೆಕ್ಷನ್ 2 ಇರುತ್ತೆ. ಸೊ ಸೆಕ್ಷನ್ 1 ಒಳಗೆ ಮ್ಯಾಥ್ಸ್ ಮತ್ತು ರೀಸನಿಂಗ್ ಇರುತ್ತೆ. ಮ್ಯಾಥ್ಸ್ 30 ಕ್ವಶನು, ರೀಸನಿಂಗ್ 30 ಕ್ವಶನು, ಟೋಟಲ್ 60 ಕ್ವಶನ್, 180 ಮಾರ್ಕ್ಸ್. ಅದೇ ಥರ ಸೆಕ್ಷನ್ 2 ಒಳಗೆ ಇಂಗ್ಲೀಷ್ನ 40 ಕ್ವಶನ್ ಇರ್ತಾವೆ, ಜಿ ಕೆ 25 ಕ್ವಶನ್. ಜಿ ಕೆ ಒಳಗೆ ಯಾವುದೋ ಚೇಂಜಸ್ ಇರಂಗಿಲ್ಲ. ಜಿ ಕೆ 25 ಮೊದಲು ಇತ್ತು, ಸೊ ಆಮೇಲೆ ಕೂಡ 25 ಕ್ವಶನ್ ಇರುತ್ತೆ. ಬಟ್ ಇಲ್ಲಿ ಹೈಯೆಸ್ಟ್ ವೇಟೇಜ್ ಇರುತ್ತೆ ಇಂಗ್ಲೀಷಿಗೆ. ಸೊ ಇಂಗ್ಲೀಷ್ ಯಾರು ಚಲೋ ಇರುತ್ತಲ್ಲ ಅವ್ರಿಗೆ ಭಾಳ ಚಲೋ ಚಾನ್ಸ್. ಯಾಕಂದ್ರೆ ಇಂಗ್ಲೀಷ್ 45 ಮಾರ್ಕ್ಸಿಗೆ ಇರುತ್ತೆ. 40 ಮಾರ್ಕ್ಸ್ ಅಲ್ಲ, 45 ಕ್ವಶನ್ ಇರುತ್ತೆ. ಹಾಗಾಗಿ ಮತ್ತು ಜಿ ಕೆ 25 ಕ್ವಶನ್ ಇರುತ್ತೆ. ಸೊ ಹೈಯೆಸ್ಟ್ ವೇಟೇಜ್ ಬರುತ್ತೆ ನಮಗೆ ಟೈರ್ 2ದಾಗ ಇಂಗ್ಲೀಷ್ 45. ಅಂದ್ರೆ ಇಲ್ಲಿ ನಮ್ದು 135 ಮಾರ್ಕ್ಸ್ ಕವರ್ ಆಗಿಬಿಡುತ್ತೆ. ಹಂಗಿದೆ ನೋಡ್ರಿ. ಆಮೇಲೆ ನೋಡ್ರಿ, ಮ್ಯಾಥ್ಸ್ ಮತ್ತು ರೀಸನಿಂಗ್ ಸೇರಿ 180 ಮಾರ್ಕ್ಸ್ ಇರುತ್ತೆ. ಇಂಗ್ಲೀಷ್ ಮತ್ತು ಜೆ ಕೆ ಸೇರಿ 210 ಮಾರ್ಕ್ಸ್ ಇರುತ್ತೆ. ಸೊ ಟೋಟಲ್ ನಮಗೆ ಕ್ವಾಲಿಫೈಯಿಂಗ್ ಮಾರ್ಕ್ಸ್ 390 ಇರುತ್ತೆ. ಸೊ ಮೇನ್ಲಿ ನಮ್ಮ ಟೈರ್ 2 ಎಕ್ಸಾಮ್ 390 ಮಾರ್ಕ್ಸಿಗೆ ಇರುತ್ತೆ. ಆಮೇಲೆ ಸೊ ಕಂಪ್ಯೂಟರ್ ನಾಲೆಜ್ ಟೆಸ್ಟ್ ಇರುತ್ತೆ. ಅಂದ್ರೆ ಕಂಪ್ಯೂಟರ್ ಬಗ್ಗೆ ಒಂದು ಟೆಸ್ಟ್ ನಡೆಸ್ತಾರೆ. ಇದು ಕ್ವಾಲಿಫೈಯಿಂಗ್ 20 ಕ್ವಶನ್ಸ್ ಇರ್ತಾವೆ 60 ಮಾರ್ಕ್ಸಿಗೆ, ಅದು ಕ್ವಾಲಿಫೈಯಿಂಗ್. ಮತ್ತೊಂದು ಟೈಪಿಂಗ್ ಟೆಸ್ಟ್ ಇರುತ್ತೆ. ಸೊ ಟೈಪಿಂಗ್ ಟೆಸ್ಟ್ ಕೂಡ ಕ್ವಾಲಿಫೈಯಿಂಗ್. ಮತ್ತು ಇವೇ ನೀವು ಎಕ್ಸ್ಟ್ರಾ ಏನು ಇರ್ತಾವಲ್ಲ, ಸೊ ಎಕ್ಸ್ಟ್ರಾ ಏನಾವಲ್ಲ, JSO ಹೇಳಿ, ಸೊ ಒಂದು ಆಡಿಟ್ AAO ಅಸಿಸ್ಟೆಂಟ್ ಆಡಿಟ್ ಆಫೀಸರ್, ಅವಕ್ಕೆಲ್ಲ ಮತ್ತು ಇನ್ನೊಂದು ಎಕ್ಸಾಮ್ ಇರ್ತಾವೆ. ಸೊ ಎಕ್ಸ್ಟ್ರಾ ಎಕ್ಸಾಮ್ಸ್ ಇರ್ತಾವೆ. ಅದು ಸ್ಪೆಷಲ್ ಆಲ್ಮೋಸ್ಟ್ ಕಮ್ಮಿ ಇರ್ತಾರೆ. ಹಾಗೆ ಅದನ್ನ ಇಲ್ಲಿ ಜಾಸ್ತಿ ಹೇಳತ್ತಿಲ್ಲ. ನಿಮಗೆ ನಾನು ಅಫಿಷಿಯಲ್ ನೋಟಿಫಿಕೇಶನ್ ಐತಲ್ಲ, ಅದನ್ನು ನಿಮಗೆ ಟೆಲಿಗ್ರಾಮ್ದಾಗ ಹಾಕಿರ್ತೀನಿ. ಟೆಲಿಗ್ರಾಮ್ ಲಿಂಕ್ ಇರುತ್ತೆ. ಯಾವುದೇ ಒಂದು ಎಕ್ಸಾಮ್ ನೋಟಿಫಿಕೇಶನ್ ಬಂದ್ರೆ ಅಲ್ಲಿ ನಿಮಗೆ ಸಿಕ್ಬಿಡುತ್ತೆ. ಅಥವಾ ನಿಮ್ಗೆ ಏನಾರ ಅಫಿಷಿಯಲ್ ಆಗಿ ಏನಾರ ಹೆಲ್ಪ್ ಅವ್ರಿಗೇನಾರ ಕೇಳೋದ್ರ ನಿಮ್ಗೆ ಡೌಟ್ ಇದ್ರೆ, ಇದು ಅಫಿಷಿಯಲ್ ನಂದಲ್ಲ, ಅಫಿಷಿಯಲ್ SSC ಅವ್ರದ್ದು ಬೋರ್ಡ್ದವ್ರ ನಂಬರ್ ಇದೆ. ಈ ನಂಬರ್ ನೀವು ಕಾಲ್ ಮಾಡಿ ಅವ್ರಿಗೆ ಏನು ಡೌಟ್ ಇದ್ರೆ ಕೇಳ್ಕೊಬೋದು. ಅವ್ರು ಆಲ್ಮೋಸ್ಟ್ ಎತ್ತರ ಅನ್ಕೊಂತೀನಿ, ನಾನು ಗೊತ್ತಿಲ್ಲ ಎತ್ತರ ಮಾತಾಡ್ರಿ ರೈತರಂದ್ರೆ ಆಫಿಷಿಯಲ್ ಅವ್ರ ನಂಬರ್ ಕಂಪ್ನಿ ಅವ್ರದ SSC ಬೋರ್ಡ್ದವ್ರದ. ಸೊ ಆಲ್ಮೋಸ್ಟ್ ನಿಮ್ಗೆ ಎಕ್ಸಾಮಿಗೆ ಗೊತ್ತಾಗೈತೆ ಅನ್ಕೊಂತೀನಿ. ಸೊ ಓದ್ರಿ, ಭಾಳ ಚಲೋ ಎಕ್ಸಾಮ್ ಐತಿ, ಬೆಸ್ಟ್ ಎಕ್ಸಾಮ್. ಇದಕ್ಕೆ ಏನು ನೀವು ಪ್ರಿಫರ್ ಐತ್ರಿಗೇನಾರ ಜಾಬ್ ಮಾಡಕತ್ತೀರಿ ಅಂದ್ರೆ ಭಾಳ ಪ್ರೆಸ್ಟೀಜಿಯಸ್ ಜಾಬ್ಸ್ ಅದಾವ, ಟಾಪ್ ಜಾಬ್ಸ್ ಅದಾವ. ಈಗ ಆಲ್ಮೋಸ್ಟ್ ನೀವು UPSC ಸಿವಿಲ್ ಸರ್ವಿಸ್ ಐತಲ್ಲ, ಅದನ್ನ ಬಿಟ್ಟು ಅದು ಭಾಳ ಹೈ ಲೆವೆಲ್ ಐತಲ್ಲ, ಅದನ್ನ ಬಿಟ್ಟು ನೀವು ಎಕ್ಸಾಮ್ ಬರ್ದಿನ ಸೆಲೆಕ್ಟ್ ಆಗಿ ಹೋಗುವಂಥದ್ದಂದ್ರೆ ಇದೆ. ಯಾಕಂದ್ರೆ ಇದಕ್ಕೆ ಮೇಲಿನ ಪೋಸ್ಟ್ ಅಲ್ಲ, ಆಲ್ಮೋಸ್ಟ್ ಎಲ್ಲ ಪ್ರಮೋಷನ್ ಆಗ್ತಿರ್ತಾವೆ. ಸೊ ನೀವು ಅದನ್ನ ಬಿಟ್ಟರೆ ನೀವು ನೆಕ್ಸ್ಟ್ ಏನಾರ ಭಾಳ ಚಲೋ ಅಂತ ಒಂದು ಇದಕ್ಕೆ ಜಾಯ್ನ್ ಆಗ್ಬೇಕಂದ್ರೆ CGL ಬೆಸ್ಟ್. ಯಾಕಂದ್ರೆ ನೋಡ್ರಿ, ಇನ್ಕಮ್ ಟ್ಯಾಕ್ಸ್ ಇನ್ಸ್ಪೆಕ್ಟ್ರ, GST ಇನ್ಸ್ಪೆಕ್ಟ್ರ, IB ಇನ್ಸ್ಪೆಕ್ಟ್ರ, CBI ಇನ್ಸ್ಪೆಕ್ಟ್ರ, ಸಿಕ್ಕಾಪಟ್ಟೆ ಲೆಕ್ಕ ಎಲ್ಲ ಪೋಸ್ಟ್ಗಳು ಸಿಕ್ಕಾಪಟ್ಟೆ ಪೋಸ್ಟ್ ನೀವು ನೋಡಿರೋ ಅಫಿಷಿಯಲ್ ನೋಟಿಫಿಕೇಶನ್ ಟೆಲಿಗ್ರಾಮ್ ಹಾಕಿನಿ. ಸೊ ಜಾಯ್ನ್ ಆಗಿರಿ, ನೋಡಿರಿ, ನಿಮ್ಗೆ ಗೊತ್ತಾಗುತ್ತೆ ಏನೇನು ಪೋಸ್ಟ್ ಏನಂತೇಳಿ. ಸರಿ, ಸಿಗೋಣ ಅಂತ ಓದ್ರಿ. ಸ್ಟ್ರಾಟಜಿ ನೋಡಿ ಮಾಡ್ಬೋದು, ಟ್ರೈ ಮಾಡ್ತೀನಿ, ಏನೋ ಗೊತ್ತಾಗುತ್ತಾ. ಸರಿ, ಸಿಗೋಣ ಅಂತ ಓದ್ರಿ, ಬಿಡಬೇಡ್ರಿ. ನೀವೇನಾರ ಸ್ವಲ್ಪ ಏನಾರ ಇಂಗ್ಲೀಷು ಚಲೋ ಇದ್ರೆ ಅಂತ ಮಾತ್ರ ಬಿಡಾಕೋಬೇಡ್ರಿ. ಮ್ಯಾಥ್ಸ್ ರೀಸನಿಂಗ್ ನೀವು ಮಾಡ್ಕೋಬೋದು, ಬಟ್ ಮ್ಯಾಥ್ಸ್ ಸೆಕ್ಷನಲ್ ಟೈಮಿಗೆ ಕೊಟ್ಟಾರಲ್ಲ ಮಾಡ್ಬೋದು. ಸ್ವಲ್ಪ ಲೆವೆಲ್ ಏನಾರ, ಯಾಕಂದ್ರೆ ಎಲ್ಲರಿಗೂ ಅಷ್ಟೇ ಟೈಮ್ ಕೊಡ್ತಾರೆ, ನಿಮಗೂ ಅಷ್ಟೇ ಟೈಮ್ ಕೊಡ್ತಾರೆ, ಮಾಡ್ಬೋದು. ಬಟ್ ನನಗೇನು ಸ್ವಲ್ಪ ಅಂದ್ರೆ ಟೈರ್ 2ದಾಗ ಇಂಗ್ಲೀಷ್ ಯಾರು ಚಲೋ ಇರ್ತಾರೆ, ಇಂಗ್ಲೀಷ್ ಒಳಗೆ ಏನು ಕೇಳ್ತಾರೆ ಅವ್ರು ಜಾಸ್ತಿ ವೊಕ್ಯಾಬ್ಲರಿ ಕೇಳ್ತಾರೆ, ಆ್ಯಂಟೋನಿಮ್ಸ್, ಸಿನಾನಿಮ್ಸ್ ಅವು ಇವು. ಸೊ ಮಾಡಿರಿ, ಓದ್ರಿ, ಚೆನ್ನಾಗಿ ಓದ್ರಿ. ನಿಮ್ಗೆ ಏನಾರ ಹೆಲ್ಪ್ ಬೇಕಿದ್ರೆ ನಾನು ಇನ್ಸ್ಟಾಗ್ರಾಮ್ ಲಿಂಕ್ ಕೊಟ್ಟಿರ್ತೀನಿ. ಸೊ ಅಲ್ಲಿ ಕಾಂಟ್ಯಾಕ್ಟ್ ಮಾಡ್ಬೋದು ನೀವು. ನಿಮ್ಗೇನು ಡೌಟ್ಸ್ ಇದ್ರೆ ಕ್ವೆರಿ ಇದ್ರೆ ಕೇಳ್ರಿ, ಅಲ್ಲಿ ಬಂದ
ಸಿಗೋಣ ಅಂತ. ನೀವೇನು ಎಕ್ಸಾಮ್ ಅಪ್ಲೈ ಮಾಡತ್ತಿದ್ರೆ ನಾವು ಸಲ ಹೇಳ್ರಿ, ನಾವು CGL ಎಕ್ಸಾಮಿಗೆ ಸೀರಿಯಸ್ ಆಗಿ ಓದಾಕತ್ತಿದ್ರೆ ನಂಗೆ ಇಷ್ಟೊಂದು ಮೆಸೇಜ್ ಹಾಕ್ರಿ. ನೀವೇನಾರ ಸೀರಿಯಸ್ ಆಗಿ CGL ಎಕ್ಸಾಮಿಗೆ ಓದಾಕತ್ತಿದ್ರೆ ನನಗೆ ಇಷ್ಟೊಂದು ಮೆಸೇಜ್ ಹಾಕ್ರಿ. ನಾನು ನಿಮ್ಗೆ ಏನೋ ಒಂದು ಹೇಳ್ತೀನಿ, ಏನೋ ಹೇಳೋದಿತ್ತಂದ್ರೆ ನಾನು ಹೇಳ್ತೀನಿ ಎಕ್ಸ್ಟ್ರಾ ನಿಮಗೆ. ಸರ್ ಸಿಗೋಣ ಮುಂದಿನ ಕ್ಲಾಸ್ನಾಗ. ಅಲ್ಲಿ ತನಕ ಆರಾಮಿರಿ, ಮಸ್ತ್ ಇರಿ, ಓದ್ಕೊಂತ ಇರಿ. ಸಿಗೋಣ ಅಂತ. ಬೈ ಬೈ, ಟೇಕ್ ಕೇರ್.